ನಮಸ್ತೆ ಸ್ನೇಹಿತರೆ. ಶ್ರೀ ಶಿವಪುರಾಣದ 9ನೇ ಭಾಗವಾದ ಕೋಟಿ ರುದ್ರ ಸಂಹಿತೆ. ಶೌನಕಾದಿ ಋಷಿಗಳೇ ಸೂತರು ಮುಂದುವರೆದು, ಯಾವ 12 ಜ್ಯೋತಿರ್ಲಿಂಗಗಳುಂಟಾದವೋ ಅವುಗಳಿಂದ ರುದ್ರೇಶ್ವರ, ಭೂತೇಶ, ಗುಪ್ತೇಶ್ವರ, ವ್ಯಾಘ್ರೇಶ್ವರ ಮೊದಲಾದ ಉಪಲಿಂಗಗಳು ಹುಟ್ಟಿದವು. ಈ ಎಲ್ಲಾ ಲಿಂಗಗಳು ಪೂರ್ವ ದಿಕ್ಕಿನಲ್ಲಿ ಪ್ರಕಾಶಮಾನವಾಗಿರುತ್ತವೆ. ಚಿತ್ರಕೂಟದ ಬ್ರಹ್ಮಪುರಿಯಲ್ಲಿ ಮತ್ತ ಗಜೇಂದ್ರ ಎಂಬ ಹೆಸರಿನ ಲಿಂಗ ಸ್ಥಾಪಿಸಿದನು. ಹಾತ್ರಿ ಮುನಿಗಳ ಪತ್ನಿ ಅನಸೂಯೆಯ ಬಯಕೆಯಂತೆ ಶಿವಪಾರ್ವತಿಯರು ಆಕೆ ನೆಲತೋಡಿ ತೆಗೆದ ಗಂಗಾಸ್ಥಾನದಲ್ಲಿ ವಾಸವಾದರು. ಶಿವನ ಆ ಲಿಂಗ ಆತ್ರೀಶ್ವರ ಎಂದು ಪ್ರಸಿದ್ಧವಾಗಿದೆ. ಭರತಖಂಡದ ರೇವಾ ನದಿಯಲ್ಲಿರುವ ಪಾಷಾಣಗಳೆಲ್ಲ ಶಿವಸ್ವರೂಪಗಳೇ ಆಗಿವೆ. ನರ್ಮದಾ ನದಿ ತೀರದಲ್ಲಿ ಸೋಮೇಶ್ವರ, ಕುಂಬೇಶ್ವರ ಮೊದಲಾದ ಶಿವಲಿಂಗಗಳಿವೆ. ರೇವಾ ತೀರದ ನಂದಿಕೇಶ್ವರ ಶಿವಲಿಂಗದ ಮಹಿಮೆ ಅಪಾರವಾಗಿದೆ. ರೇವಾ ತೀರದ ಕರ್ಣಿಕಿ ಗ್ರಾಮದಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು. ಅವನೊಮ್ಮೆ ಹೆಂಡತಿ ಮಕ್ಕಳನ್ನು ಬಿಟ್ಟು ಕಾಶಿಗೆ ಹೋಗಿದ್ದಾಗ ಅಲ್ಲೇ ತೀರಿಕೊಂಡನು. ಸಾವಿನ ಬಳಿಕ ಅಸ್ಥಿಗಳನ್ನು ಗಂಗೆಗೆ ಹಾಕಬೇಕು ಎಂದು ಅವನ ಹೆಂಡತಿ ತನ್ನ ಮಕ್ಕಳಿಗೆ ಹೇಳಲು ಅವರು ಆಕೆ ತೀರಿಕೊಂಡ ಬಳಿಕ ಹಾಗೆಯೇ ಮಾಡಿದರು. ತಾಯಿಯ ಅಸ್ಥಿಗಳೊಂದಿಗೆ ಹಿರಿಯ ಮಗ ಸಂವಾದ ಕಾಶಿಗೆ ಹೋಗಿ ಅಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಇಳಿದುಕೊಂಡನು. ಆ ಮನೆಯ ಹಸು ಒಂದು ಕರು ಹಾಕಿದ್ದಿತ್ತು. ಆದರೂ ಆ ದಿನ ಸಂಜೆ ಕರುವಿಗೆ ಹಸು ಹಾಲು ಕೊಡಲಿಲ್ಲ. ಕಾರಣ ಬ್ರಾಹ್ಮಣನ ಹೆಂಡತಿ ಎಲ್ಲಾ ಹಾಲನ್ನು ಹಿಂಡುಕೊಂಡು ಬಿಟ್ಟಿದ್ದಳು. ಕರು ಹಸುವಿನ ಬಾಧೆಯಿಂದ ಒದ್ದಾಡುತ್ತಿದ್ದಾಗ ಹಸು, ಮಗು ಅಳಬೇಡ, ನಾಳೆ ನಾನು ಬ್ರಾಹ್ಮಣನನ್ನು ಹಿರಿದು ಕೊಲ್ಲುವೆ. ಬ್ರಹ್ಮಹತ್ಯೆ ದೋಷ ಬಂದರೆ ಅದನ್ನು ಇಲ್ಲಿಯೇ ನೀಗಿಸಿಕೊಳ್ಳುವೆ ಎಂದಿತು. ಇದನ್ನು ಸಂವಾದ ಕೇಳಿಸಿಕೊಂಡ ಬೆಳಗಾಗುವುದನ್ನೇ ಕಾಯುತ್ತಿದ್ದನು. ಬೆಳಿಗ್ಗೆ ಹಸು ಬ್ರಾಹ್ಮಣನನ್ನು ಹಾಲು ಕರೆಯಲು ಬಂದಾಗ ಇರಿಯಿತು. ಬ್ರಾಹ್ಮಣನಿಗೆ ವೇದನೆಯಾಗಿ ಹಸುವನ್ನು ಹೊರಗೆ ಹಟ್ಟಲು ಅದರ ಬಣ್ಣ ಕಪ್ಪಾಯಿತು. ಬ್ರಹ್ಮಹತ್ಯೆ ದೋಷ ಅಂಟಿಕೊಂಡಿತು. ಸಂವಾದನು ಅದನ್ನು ಹಿಂಬಾಲಿಸಲು ಬಣ್ಣ ಬಿಳಿಯದಾಗಿ ಅದು ಹಿಂತಿರುಗಿ ಬ್ರಾಹ್ಮಣನ ಮನೆಗೆ ಬಂದಿತು. ಸಂವಾದನು ಬ್ರಹ್ಮಹತ್ಯೆ ನಿವಾರಣೆಯಾದ ನಂದಿಕೇಶ್ವರ ತೀರ್ಥದಲ್ಲಿ ತನ್ನ ತಾಯಿಯ ಅಸ್ಥಿಗಳನ್ನು ಹಾಕಿ ಊರಿಗೆ ಹಿಂತಿರುಗಿದನು. ವೈಶಾಖ ಶುಕ್ಲ ಸಪ್ತಮಿಯಲ್ಲಿ ನಂದಿಕೇಶ್ವರನನ್ನು ಪೂಜಿಸಿದವರು ಬ್ರಹ್ಮಹತ್ಯೆ ದೋಷದಿಂದ ಮುಕ್ತರಾಗುವರು. ಇದರಲ್ಲಿ ಮೊದಲನೆಯದು ಮಹಾಬಲೇಶ್ವರ. ಸೌಮಿನಿ ಎಂಬ ಚೆಲುವೆ ಇದ್ದಳು. ಅವಳು ಮದುವೆಯಾದ ಕೆಲ ದಿನಗಳಲ್ಲೇ ವಿಧವೆಯಾಗಿ ತವರಿಗೆ ಬಂದಳು. ಅಲ್ಲಿ ಯಾರೂ ಹತೋಟಿ ಇಡದ ಪರಿಸ್ಥಿತಿಯುಂಟಾಗಿ ವ್ಯಭಿಚಾರಿಣಿಯಾದಳು. ಬಂಧುಗಳು ಅವಳನ್ನು ಕಾಡಿಗಟ್ಟಲು ಅವಳು ಬ್ರಾಹ್ಮಣಳಾದರೂ ಒಬ್ಬ ಶೂದ್ರನ ಜೊತೆ ಇರತೊಡಗಿದಳು. ಮದ್ಯಪಾನ, ಮಾಂಸಾಹಾರ ಸೇವಿಸತೊಡಗಿದಳು. ಅವಳಿಗೆ ಕುಷ್ಠರೋಗ ತಗುಲಿತು. ಯಾರೂ ಅವಳನ್ನು ಮುಟ್ಟುತ್ತಿರಲಿಲ್ಲ. ಒಂದು ಸಲ ಭಕ್ತರು ಗೋಕರ್ಣ ಕುರಿತು ಯಾತ್ರೆ ಹೋಗುತ್ತಿದ್ದಾಗ ಚಾಂಡಾಲೆ ಸೌಮಿನಿ ತಾನು ಅವರೊಂದಿಗೆ ಹೋಗಿ ಭಿಕ್ಷೆ ಬೇಡಿ ಜೀವಿಸತೊಡಗಿದಳು. ಮಹಾಶಿವರಾತ್ರಿ ದಿನ ಭಿಕ್ಷೆ ಬೇಡುತ್ತಿದ್ದಾಗ ಯಾರೋ ಅವಳ ಕೈಮೇಲೆ ಬಿಲ್ವದೆಲೆ ಎಸೆದರು. ಅವಳು ಸಿಟ್ಟಾಗಿ ಅದನ್ನು ದೂರ ಎಸೆಯಲು ಅದು ಹೋಗಿ ಒಂದು ಶಿವಲಿಂಗದ ಮೇಲೆ ಬಿದ್ದಿತ್ತು. ಹೀಗಾಗಿ ಅವಳಿಗೆ ಶಿವರಾತ್ರಿ ವ್ರತ ಪುಣ್ಯ ಬಂದಿತ್ತು. ಹಸಿವಿನಿಂದ ಕೆಲ ನಿಮಿಷಗಳಲ್ಲಿ ಸತ್ತು ಹೋದಳು. ಶಿವದೂತರು ಅವಳನ್ನು ದಿವ್ಯ ಶರೀರೆಯಾಗಿಸಿ ವಿಮಾನದಲ್ಲಿ ಹೊಯ್ದರು. ಬಳಿಕ ಶಿವಲೋಕದಲ್ಲಿ ಸಾಯುಜ್ಯ ಹೊಂದಿದಳು. ಗೋಕರ್ಣ ಶಿವನ ಸ್ಥಾನ. ಅಲ್ಲಿ ಶಿವಾರ್ಚನೆ ಮಾಡಿದ್ದಾದರೆ ಬ್ರಹ್ಮಹತ್ಯೆ ಮೊದಲಾದ ಪಾಪಗಳು ದೂರವಾಗುವವು. ಕಡೆಗೆ ಶಿವಲೋಕ ಲಭಿಸುವುದು. ಗೋಕರ್ಣದಲ್ಲಿ ಶಿವನಿಗೆ ಮಹಾಬಲೇಶ್ವರ ಎಂದು ಹೆಸರಿರುವುದು. ಅಲ್ಲಿನ ಚಂದ್ರ ಬಾಲಲಿಂಗ ಅರ್ಚಿಸಿದರೆ ಶಿವಲೋಕ ಲಭಿಸುವುದು. ಸೂತರು ಬಳಿಕ ಋಷಿಗಳಿಗೆ ಮಹಾಕಾಲ ಜ್ಯೋತಿರ್ಲಿಂಗ ಓಂಕಾರೇಶ್ವರ ಹಾಗೂ ಕೇದಾರೇಶ್ವರ ಮಹತ್ವಗಳನ್ನು ಹೇಳಿದರು. ಕೇದಾರ ಕ್ಷೇತ್ರದಲ್ಲಿ ಶಿವನು ವಾಸಿಸುವನು. ಒಂದಾನೊಂದು ಕಾಲದಲ್ಲಿ ನರನಾರಾಯಣರು ಬದರಿಕಾ ಗ್ರಾಮಕ್ಕೆ ಹೋಗಿ ಲಿಂಗ ಪೂಜೆ ಮಾಡಲು ಶಿವನು ಪ್ರಕಟವಾಗಿ ವರ ನೀಡಿದನು. ಆಗ ನಾರಾಯಣನು, ನೀನು ಸ್ವಯಂ ನಿನ್ನ ರೂಪದಿಂದ ಇಲ್ಲಿಗೆ ವಾಸಿಸು ಎಂದು ಬೇಡಿದನು. ಶಿವನು ನರನಾರಾಯಣರ ಇಚ್ಛೆಯಂತೆ ಕೇದಾರದಲ್ಲಿ ಕೇದಾರೇಶ್ವರ ಎಂಬ ಹೆಸರಿನಿಂದ ನೆಲೆಸಿದನು. ಪಾಂಡವರು ಇಲ್ಲಿಗೆ ಬಂದು ಶಿವನನ್ನು ಪೂಜಿಸಿದನು. ಬಳಿಕ ಸೂತರು ಭೀಮೇಶ್ವರ ಜ್ಯೋತಿರ್ಲಿಂಗ, ವಿಶ್ವೇಶ್ವರ ಜ್ಯೋತಿರ್ಲಿಂಗ ಮಹಿಮೆಗಳನ್ನು ಹೇಳಿದರು. ಶಿವನು ಭೀಮನೆಂಬ ರಾಕ್ಷಸನನ್ನು ಸಂಹರಿಸಿ ಭೀಮಶಂಕರನೆನಿಸಿ ನೆಲೆಸಿದನು. ಕಾಶಿಯಲ್ಲಿ ವಿಶ್ವೇಶ್ವರನೆಂಬ ಹೆಸರಿನಿಂದ ನೆಲೆಸಿದನು. ಕಾಶಿಯಲ್ಲಿ ಭಕ್ತರು ಅನೇಕ ಲಿಂಗಗಳನ್ನು ಸ್ಥಾಪಿಸಿರುವರು. ಇಲ್ಲಿ ಗಂಗಾ ಸ್ನಾನ ಮಾಡುವವರ ಪಾಪಗಳೆಲ್ಲ ನಾಶವಾಗುವವು. ಇಲ್ಲಿ ವಿಶ್ವೇಶ್ವರನ ಮಹಾತ್ಮೆ ವಿಶೇಷವಾಗಿರುವುದು. ಒಮ್ಮೆ ಗೌತಮ ಋಷಿಗಳು ಅನಾವೃಷ್ಟಿಯಾದಾಗ ವರುಣನನ್ನು ಪ್ರಸನ್ನನಾಗಿಸಿ ಜಲವು ಅಕ್ಷಯವಾಗುವಂತೆ ಮಾಡಿದನು. ಗಂಗೆ ಗೌತಮಿ ನದಿಯಾಗಿ ಗೋದಾವರಿ ಹೆಸರು ಧರಿಸಿದಳು. ಗೌತಮನು ಗಂಗೆಗೆ ಕೈಮುಗಿದು ಎಲ್ಲರಿಗೂ ದರ್ಶನ ನೀಡುವಂತೆ ಪ್ರಾರ್ಥಿಸಿದನು. ಗಂಗೆಯ ಕೆಳಹರಿವನ್ನು ಕುಶವರ್ತ ಎಂದು ಕರೆದರು. ಇದು ಪಾಪನಾಶಿನಿಯಾಗಿದ್ದು ಈ ಸ್ಥಾನದಲ್ಲಿಯೇ ತ್ರಯಂಬಕ ಜ್ಯೋತಿರ್ಲಿಂಗ ಸ್ಥಾಪನೆಗೊಂಡಿದೆ.
ಬಳಿಕ ಸೂತರು ರಾಮೇಶ್ವರ, ನಾಗೇಶ್ವರ ಹಾಗೂ ಗುಷ್ಮೇಶ್ವರ ಜ್ಯೋತಿರ್ಲಿಂಗಗಳ ಮಹಿಮೆ ತಿಳಿಸಿದರು. ಹಿಂದೆ ದಕ್ಷಿಣ ಭಾರತದ ದೇವ ಪರ್ವತ ಪ್ರದೇಶದಲ್ಲಿ ಸುಧರ್ಮ ಎಂಬ ಹೆಸರಿನ ಭಾರದ್ವಾಜ ಗೋತ್ರದ ಬ್ರಾಹ್ಮಣನು ಸುದೇಹ ಎಂಬುವಳ ಜತೆ ವಾಸ ಮಾಡಿಕೊಂಡಿದ್ದನು. ಇಬ್ಬರಿಗೂ ಮಕ್ಕಳಾಗಲಿಲ್ಲ. ಆಗ ಸುದೇಹಳು ತನ್ನ ತಂಗಿ ಗುಷ್ಮಳನ್ನು ಗಂಡನಿಗೆ ಮದುವೆ ಮಾಡಿದಳು. ಗುಷ್ಮಗೆ ಗಂಡು ಮಗುವಾಯಿತು. ಆದರೆ ಅಕ್ಕ ತಂಗಿಯರು ಸವತಿ ಮತ್ಸರ ತೋರಿದರು. ಆದರೂ ಸುಧರ್ಮನು ಮಗನ ಮದುವೆ ಮಾಡಿದನು. ಇದರಿಂದ ಗುಷ್ಮಳಿಗೆ ಆನಂದವಾಯಿತು. ಆದರೆ ಸುದೇಹಳಿಗೆ ಹೊಟ್ಟೆ ಕಿಚ್ಚು ಉಂಟಾಯಿತು. ಆಕೆ ತಾಳಲಾರದೆ ಒಂದು ದಿನ ಅವಳು ಗುಷ್ಮಳಿಗೆ ಹುಟ್ಟಿದ ಮಗುವನ್ನು ಖಡ್ಗದಿಂದ ಹಿಡಿದುಕೊಂಡು ಸರೋವರದಲ್ಲಿ ಎಸೆದು ಬಿಟ್ಟಳು. ಶಿವಭಕ್ತೆ ಗುಷ್ಮ ದುಃಖ ತಪ್ತಳಾಗಿ ಪಾರ್ಥಿವ ಪೂಜೆ ಮಾಡಿ ಮೃತ್ತಿಕೆಯನ್ನು ಸರೋವರಕ್ಕೆ ಹಾಕಿದಳು. ಶಿವನು ಅವಳ ಭಕ್ತಿಗೆ ಮೆಚ್ಚಿ ಸರೋವರ ತೀರದಲ್ಲಿ ಗುಷ್ಮೇಶ್ವರನಾಗಿ ನೆಲೆಸಿದನು. ವಿಷ್ಣುವು ಒಮ್ಮೆ ಕೈಲಾಸಕ್ಕೆ ಹೋಗಿ ಶಿವನ ದರ್ಶನಕ್ಕಾಗಿ ಕಾದನು. ಶಿವ ದರ್ಶನವಾಗದ ಕಾರಣ ಪಾರ್ಥಿವ ವಿಧಾನದಿಂದ ಶಿವನನ್ನು ಪೂಜಿಸಿದಳು. ಶಿವನು ಕಾಣಿಸಿಕೊಳ್ಳಲು 1000 ಕಮಲಗಳಿಂದ ಶಿವಸಹಸ್ರನಾಮ ಪೂಜೆ ಮಾಡಿದನು. ಶಿವನೋ ವಿಷ್ಣುವನ್ನು ಪರೀಕ್ಷಿಸಲು ಆ ಒಂದೊಂದು ಹೂವನ್ನು ಮಾಯ ಮಾಡುತ್ತಾ ಬಂದನು. ಕಡೆಗೆ ಶಿವಪೂಜೆಗೆ ಒಂದು ಕಮಲ ಸಾಲಲಿಲ್ಲ. ಆ ಹೂವಿಗಾಗಿ ವಿಷ್ಣು ಇಡೀ ಭೂಮಿಯನ್ನು ಸುತ್ತಿದ್ದನು. ಹೂವು ಸಿಗಲಿಲ್ಲ. ಆಗ ತನ್ನ ಒಂದು ಕಣ್ಣನ್ನೇ ಕಿತ್ತಿ ಶಿವನ ಪಾದಕ್ಕೆ ಅರ್ಪಿಸಿದನು. ಶಿವನು ಪ್ರಸನ್ನನಾಗಿ ವಿಷ್ಣುವಿಗೆ ಸುದರ್ಶನ ಚಕ್ರವನ್ನು ಕೊಟ್ಟನು. ಸುದರ್ಶನದಿಂದ ವಿಷ್ಣುವು ರಾಕ್ಷಸರ ವಧೆ ಮಾಡಿದನು. ದೇವತೆಗಳ ದುಃಖವೂ ದೂರವಾಯಿತು. ದೇವತೆಗಳು, ಋಷಿಗಳು, ರಾಜರು, ಗಂಧರ್ವಾದಿಗಳು ಶಿವ ಸಹಸ್ರನಾಮ ಪಠಿಸಿ ಧನ್ಯತೆ ಪಡೆದರು. ಶ್ರೀಕೃಷ್ಣನೇ ಮೊದಲುಗೊಂಡು ಸಾಂದೀಪ ಮುಂತಾದವರು ಶಿವ ಭಕ್ತಿಯಿಂದ ಸಹಸ್ರನಾಮದ ಫಲವನ್ನನುಭವಿಸಿದರು. ಸೂತರು ಹೇಳಿದರು, ಋಷಿಗಳೇ, ಶಿವಪೂಜೆ ಮಹಾಶ್ರೇಷ್ಠ. ಶಿವ ಪಂಚಾಕ್ಷರಿ ಮಂತ್ರಯುಕ್ತವಾಗಿ ಪ್ರತಿ ಪ್ರಹಾರದಲ್ಲಿ ಶಿವಪೂಜೆ ಮಾಡಿ ಸ್ತುತಿ ಸ್ತೋತ್ರಗಳನ್ನು ಪಠಿಸಬೇಕು. ಶಿವರಾತ್ರಿ ವ್ರತದಂದು ರಾತ್ರಿ ಜಾಗರಣೆ ಮಾಡಬೇಕು. ಶಿವಪೂಜೆಗೆ ಚಂದನ, ಕಮಲ ಮೊದಲಾದ ಪುಷ್ಪಗಳನ್ನು ಉಪಯೋಗಿಸಬೇಕು. ಪ್ರತಿ ಮಾಘ ಮಾಸದಲ್ಲಿ ಶಿವರಾತ್ರಿ ವ್ರತ ಮುಖ್ಯವಾಗಿ ಮಾಡಬೇಕು. ಪ್ರತಿ ತಿಂಗಳು ಶಿವರಾತ್ರಿ ವ್ರತ ಕೈಗೊಂಡು ಪೂರ್ಣ ಮಾಡಬೇಕು. ಉದ್ಯಾಪನೆಯೊಂದಿಗೆ ವ್ರತ ಮುಗಿಸಬೇಕು. ಈ ವ್ರತದಿಂದ ಸಕಲ ಮನೋರಥಗಳು ಸಿದ್ಧಿಸುತ್ತವೆ. 2ನೇಯದು ಶಿವರಾತ್ರಿ ವ್ರತ ಮಹಿಮೆ. ಹಿಂದೆ ಒಬ್ಬ ಬೇಡನಿದ್ದನು. ಬೇಟೆಯೇ ಅವನ ವೃತ್ತಿ. ಒಂದು ಶಿವರಾತ್ರಿಯ ದಿನ ಅವನು ತನ್ನ ಗರ್ಭಿಣಿ ಸ್ತ್ರೀ ಹಾಗೂ ಪರಿವಾರ ಸಹಿತ ಬೇಟೆ ಹುಡುಕುತ್ತಾ ಒಂದು ಕಾಡಿನಲ್ಲಿ ಸುತ್ತಾಡುತ್ತಿದ್ದನು. ಎಲ್ಲಿಯೂ ಬೇಟೆ ಸಿಗದಾಗಿ ಕಡೆಗೆ ಒಂದು ಸರೋವರ ತೀರಕ್ಕೆ ಬಂದನು. ಅಲ್ಲಿ ಒಂದು ಬಿಲ್ವ ವೃಕ್ಷದ ಮೇಲೆ ಕುಳಿತು ನೀರು ಕುಡಿಯಲು ಬರುವ ಪ್ರಾಣಿಗಳಿಗಾಗಿ ಹೊಂಚು ಹಾಕುತ್ತಿದ್ದನು. ವೃಕ್ಷದ ಕೆಳಗೆ ಒಂದು ಶಿವಲಿಂಗವಿತ್ತು. ಆಗ ಸರೋವರದಲ್ಲಿ ನೀರು ಕುಡಿಯಲೆಂದು ಒಂದು ಜಿಂಕೆ ಬಂದಿತ್ತು. ಬೇಡನು ಅದಕ್ಕೆ ಗುರಿಯಿಟ್ಟನು. ಇನ್ನೇನು ಬಾಣ ಬಿಡಬೇಕು. ಆಗ ಜಿಂಕೆ ಬೇಡನಿಗೆ, ಅಯ್ಯ, ನನ್ನ ಮಗು ಮನೆಯಲ್ಲಿದೆ, ಅದಕ್ಕೆ ಹಾಲುಡಿಸಿ ಬರುವೆನು, ಬಳಿಕ ನನ್ನನ್ನು ಕೊಲ್ಲು ಎಂದು ಹೇಳಿ ಮನೆಗೆ ಹೋಗಿತ್ತು. ಇದೇ ರೀತಿ 3 ಜಿಂಕೆಗಳು ಬಂದು ಮಾತು ಕೊಟ್ಟು ಹೋದವು. ಈ ಮಧ್ಯೆ ಬೇಡ ಬಿಲ್ವದೆಲೆಗಳನ್ನು ಕಿತ್ತಿ ಕೆಳಗೆ ಹಾಕುತ್ತಾ ನಿದ್ದೆ ತಡೆದನು. ಸ್ವಲ್ಪ ಸಮಯದಲ್ಲಿ ಆ 3 ಜಿಂಕೆಗಳು ತಮ್ಮ ಮಾತಿನಂತೆ ಬಂದು ನಿಂತವು. ಬೇಡನಿಗೆ ಮನಸ್ಸು ಬದಲಾಗಿ ಅವನು ಅವುಗಳನ್ನು ಕೊಲ್ಲಲಿಲ್ಲ. ಅವುಗಳ ಸತ್ಯವ್ರತ ಕಂಡು ಬೆರಗಾದನು. ಆದರೆ ಅವನು ಶಿವರಾತ್ರಿ ದಿನ ನಿದ್ದೆ ತಡೆದು ಶಿವಪೂಜೆ ಮಾಡಿದ್ದರಿಂದ ಶಿವರಾತ್ರಿ ವ್ರತದ ಫಲ ಲಭಿಸಿತು. ಶಿವದೂತರು ಬಂದು ಅವನನ್ನು ವಿಮಾನದಲ್ಲಿರಿಸಿ ಶಿವಲೋಕಕ್ಕೊಯ್ದರು. ಬೇಡನಿಗೆ ಶಿವ ಸಾಯುಜ್ಯ ಲಭಿಸಿತು. ಬೇಡನಿಂದ ಮರದ ಅಡಿಯ ಲಿಂಗ ವ್ಯಾದೇಶ್ವರನೆಂದು ಹೆಸರಾಯಿತು. ಶಿವನು ತನ್ನ ಜ್ಯೋತಿರ್ಲಿಂಗ ಸಮ್ಮುಖದಲ್ಲಿ ವಿಷ್ಣು ಬ್ರಹ್ಮರಿಗೆ ಶಿವರಹಸ್ಯ ಜ್ಞಾನ ನೀಡಿದನು. ಬಳಿಕ ಈ ಜ್ಞಾನವನ್ನು ಬ್ರಹ್ಮನಿಂದ ಸನಕಾದಿಗಳು ಹಾಗೂ ಅವರಿಂದ ನಾರದರು ಹಾಗೂ ನಾರದರಿಂದ ವ್ಯಾಸರಿಗೆ ತಿಳಿಯಿತು. ಸೂತರು ಈ ಲಿಂಗಗಳ ಕಥೆ ಮಹಿಮೆ ತಿಳಿಸಿ ಕೋಟಿರುದ್ರ ಎಂಬ ಹೆಸರಿನ ಶಿವಪುರಾಣದ 4ನೆಯ ಸಂಹಿತೆ ಶ್ರವಣ ಮಾತ್ರದಿಂದ ಸುಖ ಭೋಗಗಳು ಪ್ರಾಪ್ತವಾಗಿ ಕಡೆಗೆ ಸದ್ಗತಿಯು ಲಭಿಸುವುದು ಎಂದು ಋಷಿಗಳಿಗೆ ಹೇಳಿದರೆಂಬಲ್ಲಿಗೆ ಶ್ರೀ ಶಿವಪುರಾಣದಲ್ಲಿ ಹೇಳಿದ ಚತುರ್ಥ ಕೋಟಿ ರುದ್ರ ಸಂಹಿತೆ ಮುಕ್ತಾಯವಾಯಿತು. ಈ ಕಥೆಯನ್ನು ಕೇಳಿದವರು, ಓದಿದವರಿಗೂ, ಶ್ರವಣ ಮಾಡಿದವರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಓಂ ನಮಃ ಶಿವಾಯ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.